ಈ ಪುಸ್ತಕ ನೇಗಿಲ ಗೆರೆಗಳು 36 ಪುಟ ಸಂದರ್ಶನ ಕೊಟ್ಟಿದ್ದಾರೆ. ನಾನು ಅಧಿಕಾರಕ್ಕೆ ಬಂದಾಗ ಯಾವ ವ್ಯಕ್ತಿ ಈ ಭಾಗಕ್ಕೆ ಸಂಬಂಧ ಇಲ್ವೋ ಗುಳೆ ಹೋಗ್ತಾ ಇದ್ರು. ಸತ್ಯ ಹೇಳಿ, ಇಲ್ಲಿ ಅನೇಕ ಜನ ನಮ್ಮ ಹಿರಿಯ ಮುಖಂಡಗಳ ಹೆಸರಿದೆ. ನಾನು ಓದಲಿಕ್ಕೆ ಹೋಗಲಿಲ್ಲ. ಸತ್ಯ ಹೇಳಿ. ಸರ್ಕಾರದ ಅಧಿಕಾರಿಗಳಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ. ಅವತ್ತು ನಾನು ಅಧಿಕಾರ ವಹಿಸ್ಕೊಂಡು ಪುಣ್ಯ ಈ ಸಭೆಯಲ್ಲಿ ಈ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡೋದಿರಲಿ. ಒಂದು ರಾಜಕೀಯ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದರೂ ಇದ್ದರೆ, ಇಲ್ಲಿ ಕೂತಿದ್ದೀರಿ ನೀವು, ನನ್ನ ತಂದೆ ತಾಯಿಗಳು, ನನ್ನ ಹಿರಿಯರು, ನನ್ನ ಯುವಕರು, ನೀವು ಈ ಪಕ್ಷ ಎಲ್ಲಿದೆ ಕಾಂಗ್ರೆಸ್? ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ 3 ರಾಜ್ಯಗಳಲ್ಲಿ ಏನು ಮೆರೀತಾ ಇತ್ತು ಆ ಕಾಂಗ್ರೆಸ್. 3 ರಾಜ್ಯ ಕರಿಯಮ್ಮನ ಬರ್ತಾರೆ ನಮ್ಮ ಜೊತೆಗೆ. ನಮ್ಮ ಶರಣಗೌಡರು ಬರ್ತಾರೆ. ಏನು JDS ಎಲ್ಲ MLAಗಳು ನಮ್ಮ ಜೊತೆಗೆ ಬರ್ತಾರೆ. ಮಹಾನಾಯಕ, ದುಡ್ಡು, ರಾಜ್ಯದ ಬೊಕ್ಕಸ ದುಡ್ಡು. ಮೊನ್ನೆ ಪೇಪರ್ ಓದಿ ನೀವು, ಬೆಂಗಳೂರಿನ ನಗರ ಪಾಲಿಕೆಯ ಗುಮಾಸ್ತರುಗಳಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಅಯ್ಯೋ, ಇವರು ಒಬ್ಬೊಬ್ಬ ಕುಮಾರಸ್ವಾಮಿ ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, ನಮ್ಮ ರಾಜ್ಯದ ಎಲ್ಲ ನೀರನ್ನು ಹಿಡಿದು ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅನ್ನುವ ಉತ್ಕಟಾಂಕ್ಷೆ. ಕೇವಲ ಗ್ಯಾರಂಟಿ 3-4 ಬರೀ ಗ್ಯಾರಂಟಿ. ಇವತ್ತು ಸಂಬಳ ಕೊಡೋಕ್ಕೆ ದುಡ್ಡು. ನಾನು ಹೇಳೋದಲ್ಲ, ಅವರ ಪಕ್ಷದ ಶಾಸಕರು ಹೇಳ್ತಾರೆ. ಕುಮಾರಸ್ವಾಮಿ ಅವರು 28,000 ಕೋಟಿ ಸಾಲ ಬಂದು ರಾತ್ರಿ 1 ಗಂಟೆ 2 ಗಂಟೆ ಜಲಧಾರೆ ಪಂಚಾಯತ್ ಪ್ರತಿ ಪಂಚಾಯತಿಗೆ ಏನು ಮಾಡು. ದಯಮಾಡಿ ದೇವೇಗೌಡವ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಿದ. ನೋ ನೋ, ಮತ್ತೆ ಬರ್ತೇನೆ. ನಾಯಕ ಸಮಾಜಕ್ಕೆ ರಿಸರ್ವೇಷನ್ ತಂದರು.
ತಂದರೂ ನಮ್ಮ ಜೊತೆ ಇದ್ದಾರೋ ಇಲ್ಲೋ ಪ್ರಶ್ನೆ ಅಲ್ಲ. ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಯಾರು ಹೇಳಿ, ಯಾರು ಕೊಟ್ಟವರು ಹೇಳಿ ನಮ್ಮ ತಾಯಲ್ಲಿ. ಅದನ್ನ ಇವತ್ತು ನಾನು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಂಬೇಡ್ಕರ್ ಅವರು ಬರೆದಂಥ ರಾಜ್ಯಾಂಗವನ್ನು ಸಂವಿಧಾನದ ತಿದ್ದುಪಡಿ ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ 33% ವಿಧಾನಸಭೆಗೆ ಲೋಕಸಭೆಗೆ ಮೂವ್ ಮಾಡಿದೆ. ಸರ್ಕಾರ ಬಿದ್ದೋಯ್ತು. ಅದನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡಿದರು. 2028ಕ್ಕೆ ನಡೆಯುವ ಚುನಾವಣೆ ಕರೀಮ, ನೀನು ಲೋಕಸಭೆಗೆ ಹೋಗಬೇಕಾಗುತ್ತೆ, ನಮಗೆ ಏನೋ ಗೊತ್ತಿಲ್ಲ. ಇನ್ನು ಕ್ಷೇತ್ರಗಳ ಮನೋರಂಜನೆ ಕಡಿಮೆ. ಇಲ್ಲಿ ಬೇರೆ ಇವ್ರದ್ದು 3 ಜನ ಸರ್ವೆ ಮಾಡಕ್ಕೆ ಮಾಡಿದ್ರು. ಅವೆಲ್ಲ ಅದು ಈ ಸರ್ಕಾರದ ಬಗ್ಗೆ ನಾವು ಮಾತನಾಡೋದಿಲ್ಲ, ಬೇಡೋದಿಲ್ಲ. ಅದರ ಒಂದು ಮಾತ್ರ ನಿಮಗೆ ಹೇಳ್ತೇನೆ, ಎಲ್ಲಿ ಹರಿಯುವ ನೀರು ಇಲ್ವೋ ಅಲ್ಲಿ ಭೂಗರ್ಭದಿಂದ ಜಲವನ್ನು ತೆಗೆದು ಬಡವರಿಗೆ ಗಂಗಾ ಕಲ್ಯಾಣ ಅಂತೇಳಿ ಮಾಡಿಸಿದಂಥ ವ್ಯಕ್ತಿ ನಿಮ್ಮ ಮುಂದೆ ಬದುಕಿದ್ದೇನೆ, ಕೂತಿದ್ದೇನೆ. ತುಂಬ ವಿಷಯ ಇದೆ. ಮತ್ತು ಈ ರಾಜ್ಯದಲ್ಲಿ ಮಿಲ್ಕ್ ಫೆಡರೇಷನ್ ಪ್ರತಿಯೊಂದು ಮನೆಯಲ್ಲಿ ಒಂದು ಹಸು ಇಟ್ಟು ಹಾಲು ಕರಿ, ಅದರಿಂದ ಜೀವನ ಸಾಧ್ಯ. ಇದನ್ನು ತಂದುಕೊಟ್ಟವ್ರು ಯಾರು? ನಿಮ್ಮ ಮುಂದೆ ಕೂತಿದೆ. ಅವರಿಗೆ ಈ ಪಕ್ಷ ಅಪ್ಪ ಮಕ್ಕಳ ಪಕ್ಷ. ನಾನು ನೋಡಿದೆ, ತಾತ ಮೊಮ್ಮಗ ಎಲ್ಲ ಚಿಕ್ಕನಹಳ್ಳಿ ಸುರೇಶ್ ಬಾಬು ಮೊಮ್ಮಗನ ಇಲ್ಲಿ ಪಕ್ಕದಲ್ಲೇ ಕೂತವ್ರೆ. ಇವರು ನಮ್ಮ ದೊಡ್ಡಪ್ಪನ ಮಗನ. ಇವರ ದೊಡ್ಡಪ್ಪ ಸಾಯವರೆಗೂ ನನ್ನ ಜೊತೆ ಇದ್ದ ಮನುಷ್ಯ. ಯಾರ್ದಾದರೂ ಸಮಾಧಿಗೆ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ರೈತನ ಪ್ರಧಾನಮಂತ್ರಿ ಬಂದಿದ್ರೆ ಅದು ಇವ್ರ ದೊಡ್ಡಪ್ಪನ ಸಮಾಧಿಗೆ ಬಂದ. ನನಗೆ ಜಾತಿ ಇಲ್ಲ. ಇನ್ನು ನಮ್ಮ ನೀರು ಕೃಷ್ಣ ಯೋಜನೆಯ ನೀರು ಪೂರ್ಣ ಬಳಕೆಯಾಗಿಲ್ಲ. ನಾನು ಅದರ ಬಗ್ಗೆ ತುಂಬ ಮಾತನಾಡಬಲ್ಲೆ. ಮುಳವಾಡ ಲಿಫ್ಟ್ ಇರಿಗೇಷನ್ನು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕ್ಯಾಬಿನೆಟ್ಟಲ್ಲಿ, ಹೆಗಡೆ ಕ್ಯಾಬಿನೆಟ್, ಬಿಜಾಪುರಕ್ಕೆ ಕಾಲಿಡಲಿಕ್ಕೆ ಎಲ್ಲ ನಡುಗ್ತಾ ಇದ್ರು. ಅವತ್ತು ಹೋದೆ ನಾನು.
ಬರ್ಕೊಡು ಇಲ್ಲಿ ಅಂದರು. ನಾನು ಮಾಡ್ತೀನಿ ಅಂತ ಬರ್ಕೊಡು. ನಾನು ಯಾವ ಕಾಗದದಲ್ಲಿ ಬರ್ಕೊಡ್ಬೇಕು, ಬರ್ಕೊಡ್ತೀನಿ. ಅದನ್ನು 48 ಅಡಿ ಇವತ್ತೇನು ಆಲ್ಮಟ್ಟಿ ಜಲಾಶಯ ಇದೆಯೋ ಅಲ್ಲಿಂದ ಹೆಡ್ ವರ್ಕ್ಸು ಕ್ಲಿಯರ್ ಮಾಡಬೇಕು. ಪ್ರೈಮ್ ಮಿನಿಸ್ಟರ್ ಫೈಲ್ ಬಂತು, ಕ್ಲಿಯರ್ ಮಾಡಿದೆ. ಬಾಬು ಅವರ ರಾಜ್ಯಕ್ಕೆ ಹೋರಾಟ ಮಾಡ್ತಾರೆ. ಸ್ವಲ್ಪ ಸಂಘರ್ಷ ಆಯ್ತು. ಏನಿ ಮುದುಕಾಗಿದ್ರು ಈ ಥರ ಮಾತಾಡ್ತಾನೆ ಅಂತ ಹೇಳಿ ಅದು ಕೂಡ ಸಹಕಾರ ಕೊಡೋದು. ಏನು ಮಾಡಲಿ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.